ಇವಾಗ ನಮ್ಮ ಸಾರ್ವಜನಿಕರು, ನಮ್ಮ ಕರ್ನಾಟಕ ರಾಜ್ಯದ ಜನತೆ ಜಯಪ್ರಕಾಶ್ ಜನತಾದಳ ಪಕ್ಷವನ್ನು ಬೆಂಬಲಿಸಿ ನಾವು ನಿಮ್ಮ ಒಂದು ಸೇವೆಯಲ್ಲಿ ಸದಾ ಸಿದ್ಧ. ನಾವು ಕರ್ನಾಟಕ ರಾಜ್ಯದಲ್ಲಿ ಏನು ಬಯಸ್ತೀವಿ ಅಂದರೆ ಮೋರ್ ಜಾಬ್ಸ್ ಫಾರ್ ದ ಯೂತ್, ಫಾಸ್ಟರ್ ರಿಕ್ರೂಟ್ಮೆಂಟ್ ಟು ಗೌರ್ಮೆಂಟ್ ವೇಕೆನ್ಸೀಸ್, ಸ್ಕಿಲ್ ಡೆವಲಪ್ಮೆಂಟ್ ಲಿಂಕ್ಡ್ ಟು ದ ಇಂಡಸ್ಟ್ರಿ ಮಾಡಿ, ಆಮೇಲೆ ಪ್ರೈಸ್ ರೈಸ್ ಆಗಿರೋದನ್ನು ಪ್ರೈಸಸ್ ಏನು ಎಸೆನ್ಷಿಯಲ್ ಕಮಾಡಿಟೀಸ್ ಇದೆ, ಪೆಟ್ರೋಲ್ ಇದೆ, ಡೀಸೆಲ್ ಇದೆ, LPG ಸಿಲಿಂಡರ್, ಗ್ಯಾಸ್ ಇದೆ, ಇದನ್ನೆಲ್ಲ ಕಡಿಮೆ ಮಾಡಿ, ಆಮೇಲೆ ಹೈ ಕಾಸ್ಟ್ ಎಲೆಕ್ಟ್ರಿಸಿಟಿ ಬಿಲ್ ಏನಾಗಿದೆ ಅದನ್ನು ಕೂಡ ಕಡಿಮೆ ಮಾಡಿ, ಫ್ಯಾಮಿಲಿಗಳಿಗೆ ಹೆಲ್ಪ್ ಮಾಡಿ ಅಂತಕ್ಕಂಥ ಅಂಶಗಳನ್ನು ನಾನು ಸಾಮಾನ್ಯ ಜನರಿಗೆ ಆಗ್ತಕ್ಕಂಥ ತೊಂದರೆಗಳ ಬಗ್ಗೆ ಜಯಪ್ರಕಾಶ್ ಜನತಾದಳ ಪಕ್ಷ ಧ್ವನಿ ಎತ್ತುತ್ತಾ ಇದೆ. ಆಮೇಲೆ ಫಾರ್ಮರ್ಸ್ ಇಶ್ಯೂನಲ್ಲಿ ಫೇರ್ ಕ್ರಾಪ್ ಪ್ರೈಸಸ್ ಆಗಲಿ, ಟೈಮ್ಲಿ ಕಾಂಪನ್ಸೇಷನ್ ಟು ದ ಕ್ರಾಪ್ ಲಾಸಸ್ ಏನೇನಾಗಿದೆ ಅದನ್ನು ಹೆಲ್ಪ್ ಮಾಡಿ, ಅಪೋಸಿಷನ್ ಟು ದ ಫೋರ್ಸ್ಡ್ ಲ್ಯಾಂಡ್ ಅಕ್ವಿಸಿಷನ್ ಏನು ವೇರ್ ಲ್ಯಾಂಡ್ ಅಕ್ವಿಸಿಷನ್ ಮಾಡ್ಕೊಂಡಿದ್ದೀರಾ, ಫಾರ್ಮರ್ಸ್ ಅಫೆಕ್ಟ್ ಆಗಿದ್ದಾರೆ ಅಂಥ ಸಮಯದಲ್ಲಿ ಈಗ ಏನು ಬಿಡದಿನಲ್ಲಿ ಏನು ಟೌನ್ಶಿಪ್ ಕಾಂಟ್ರವರ್ಸಿ ಆಗಿದೆ ಅದನ್ನು ರೈತರ ಜೊತೆಗೆ ಸಮಾಲೋಚನೆ ಮಾಡಿ ಅವ್ರ ಜೊತೆಗೆ ಎಲ್ಲ ರೀತಿಯಲ್ಲಿ ಸಹಕಾರ ಮಾಡಿ ಅವ್ರ ಒಪ್ಪಿಗೆ ಮೇರೆಗೆ ಅದನ್ನು ಸಾಲ್ವ್ ಮಾಡ್ಕೊಳ್ಳಿ ಅಂತಕ್ಕಂಥ ಅಂಶವನ್ನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಹೇಳಲಿಕ್ಕೆ ಬಯಸ್ತೀನಿ. ಆಮೇಲೆ ಕರಪ್ಷನ್ ಮತ್ತು ಟ್ರಾನ್ಸ್ಪರೆನ್ಸಿನಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ₹1 ನಯಾ ಪೈಸೆ ಕರಪ್ಷನ್ ಇಲ್ಲ, ಯಾರೂ ಕರಪ್ಷನ್ ಮಾಡಬಾರ್ದು ಅಂತ ಅಂದ್ಬಿಟ್ಟು. ಆದರೆ ದೊಡ್ಡ ದೊಡ್ಡ ಡೀಲ್ಗಳಲ್ಲಿ ದಯವಿಟ್ಟು ಗಮನ ಕೊಡಿ, ಟ್ರಾನ್ಸ್ಪರೆಂಟ್ ಗೌರ್ಮೆಂಟ್ ಟೆಂಡರ್ಸ್ಗಳಲ್ಲಿ ಟ್ರಾನ್ಸ್ಪರೆಂಟ್ ಮಾಡಿ, ಮತ್ತು ಟೈಮ್ ಬೌಂಡ್ ಡೆಲಿವರಿ ಆಫ್ ಪಬ್ಲಿಕ್ ಸರ್ವಿಸಸ್. ಯಾವುದೇ ಒಂದು ಸಬ್ಜೆಕ್ಟನ್ನು ತೊಗೊಂಡ್ರೆ, ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ತೊಗೊಂಡ್ರೆ ಅದನ್ನು ಅವಧಿನಲ್ಲಿ ಮುಗಿಸ್ತಕ್ಕಂಥ ಕೆಲಸ ಮಾಡಿ. ಆಮೇಲೆ ಸ್ಟ್ರಾಂಗ್ ಆಂಟಿ ಕರಪ್ಷನ್ ಮೆಷರ್ಸ್ಗಳ ಬಗ್ಗೆ ಗಮನ ಕೊಡಿ. ರೋಡ್ಸ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಬೆಂಗಳೂರಲ್ಲಿ ಪ್ಯಾತ್ ಹೋಲ್ಸ್ಗಳನ್ನು, ಫ್ರೀ ರೋಡ್ಸ್ಗಳನ್ನು ಏನಾಗಿದ್ದಾವೆ ಅವನ್ನೆಲ್ಲ ಮುಚ್ತಕ್ಕಂಥ, ಗುಂಡಿಗಳನ್ನು ಮುಚ್ತಕ್ಕಂಥ ಒಳ್ಳೊಳ್ಳೆ ರೋಡ್ಗಳನ್ನು ಡೆವಲಪ್ಮೆಂಟ್ ಮಾಡಿ, ಬೆಟರ್ ಡ್ರೈನೇಜ್ ಆ್ಯಂಡ್ ಅರ್ಬನ್ ಪ್ಲಾನಿಂಗ್ ಮಾಡಿ, ಇಂಪ್ರೂವ್ ದ ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನು ಇಂಪ್ರೂವ್ ಮಾಡಿ, ಕುಡಿಯೋ ನೀರು, ಸ್ವಚ್ಛವಾದಂಥ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿ. ಓಕೆ, ಆಮೇಲೆ ಲಾಂಗ್ ಟರ್ಮ್ ಸೊಲ್ಯೂಷನ್ ಫಾರ್ ವಾಟರ್ ಸ್ಕೇರ್ಸಿಟೀಸ್, ನೀರಿನ ಸಮಸ್ಯೆಗಳಿದೆಯಲ್ಲ ಅದ್ರ ಬಗ್ಗೆ ಲಾಂಗ್ ಟರ್ಮ್ ಪ್ಲ್ಯಾನ್ ಮಾಡಿ. ಆಮೇಲೆ ಎಜುಕೇಷನಲ್ಲಿ ಬೆಟರ್ ಗೌರ್ಮೆಂಟ್ ಸ್ಕೂಲ್ಸ್ಗಳನ್ನು ಮಾಡಿ, ಅಫೋರ್ಡಬಲ್ ಹೈಯರ್ ಎಜುಕೇಷನ್ ಮಾಡಿ, ಯಾಕಂದರೆ ಹೈಯರ್ ಎಜುಕೇಷನ್ ಈಸ್ ಬಿಕಮ್ ವೆರಿ ಕಾಸ್ಟ್ಲಿಯರ್ ನಾವು. ಟ್ರಾನ್ಸ್ಪರೆಂಟ್ ರಿಕ್ರೂಟ್ಮೆಂಟ್ ಆ್ಯಂಡ್ ಎಕ್ಸಾಮಿನೇಷನಲ್ಲಿ ಟ್ರಾನ್ಸ್ಪರೆನ್ಸಿ ಮಾಡಿ, ಯಾವುದೇ ಕಾರಣಕ್ಕೆ ಇದಾಗಬಾರ್ದು. ಆಮೇಲೆ ಹೆಲ್ತ್ ಕೇರ್ ಬಗ್ಗೆ ಗಮನ ಕೊಡಿ, ಬೆಟರ್ ಪ್ರೈಮರಿ ಹೆಲ್ತ್ ಸೆಂಟರ್ಸ್ ಹಾಕಿ, ಅಫೋರ್ಡಬಲ್ ಮೆಡಿಸಿನ್ ಕೊಡಿ, ಇಂಪ್ರೂವ್ಡ್ ಎಮರ್ಜೆನ್ಸಿ ಮೆಡಿಕಲ್ ಸರ್ವಿಸಸನ್ನು ಕೊಡಿ. ಆಮೇಲೆ ವುಮೆನ್ ಸೇಫ್ಟಿ ಬಗ್ಗೆ ಗಮನ ಕೊಡಿ, ಫಾಸ್ಟರ್ ಆಕ್ಷನ್ ಮಾಡಿ ಎಗನೆಸ್ಟ್ ಕ್ರೈಮ್ಸ್ ಬಗ್ಗೆ. ಆಮೇಲೆ ಬೆಟರ್ ಸ್ಟ್ರೀಟ್ ಲೈಟಿಂಗ್ ಅಂಡ್ CCTVಗಳನ್ನು, ಭಾಳಷ್ಟು CCTVಗಳಿದ್ದಾವೆ ಆದರೆ ಅವು ಜೀವಂತವಾಗಿಲ್ಲ, ಅವನ್ನೆಲ್ಲ ವಾಪಸ್ ಆಕ್ಟಿವ್ ಮಾಡ್ತಕ್ಕಂಥ ಕೆಲಸ ಮಾಡಿ. ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಫಾರ್ ವುಮನ್ಗೆ ಕೊಡಿ. ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಆಫ್ ಲೇಕ್ಸ್ ಆ್ಯಂಡ್ ಫಾರೆಸ್ಟ್ಗಳನ್ನು ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಮಾಡೋ ಕೆಲಸ ಮಾಡಿ. ಪೊಲ್ಯೂಷನ್ ಕಂಟ್ರೋಲ್ ಮಾಡಿ. ಆಮೇಲೆ ಸೈಂಟಿಫಿಕ್ ವೇಸ್ಟೇಜ್ ಮ್ಯಾನೇಜ್ಮೆಂಟ್ ಬಗ್ಗೆ ಗಮನ ಕೊಡಿ. JPJD ಕರ್ನಾಟಕ ನಮ್ದು ಏನಂತಂದರೆ ಈಗ ಕಸ ಮುಕ್ತ ಬೆಂಗಳೂರನ್ನು ಮಾಡಿ. ಫಸ್ಟು ಯಾವುದೇ ರೀತಿಯಲ್ಲಿ ಕಸ ಕಡ್ಡಿಗಳು ಎಲ್ಲಿ ಬೇಕಲ್ಲಿ ಕಸ ಹಾಕ್ತಕ್ಕಂಥ ಸಿಸ್ಟಮ್ಸ್ಗಳಿದ್ದಾವೆ, ಜನಗಳು ಇದರಿಂದ ಬೇಸತ್ತು ಹೋಗಿದ್ದಾರೆ, ಅದ್ರ ಬಗ್ಗೆ ಗಮನ ಕೊಡಿ. ಫಸ್ಟ್ ಪೀಪಲ್ ಪಾಲಿಟಿಕ್ಸ್ ಲೇಟರ್, ಯಾಕಂದರೆ ಮೊದಲು ಜನ ಆಮೇಲೆ ರಾಜಕೀಯ ಮಾಡಿ. ದೇಶದ ಈ ಜಯಪ್ರಕಾಶ್ ಜನತಾದಳ ಪಕ್ಷ ಏನಿದೆ ಇದು ದೇಶದ ಜನತೆಯ ಧ್ವನಿ ಇದೆ. ಶಾಂತಿ, ಸದ್ಭಾವ, ಸಮೃದ್ಧಿಯಿಂದ ನಮ್ಮ ನಡೆ ಬದಲಾವಣೆ ಕಡೆ ಆಗ್ತಕ್ಕಂಥ ಒಂದು ಕ್ಯಾಂಪೇನ್ ಮಾಡ್ತಾಯಿದ್ದೀವಿ. ನಮ್ಮ ಕ್ಯಾಂಪೇನ್ ಏನಂತಂದರೆ ಫೈಟ್ ಕರಪ್ಷನ್ ವಿರುದ್ಧವಾಗಿ ಹೋರಾಟ ಮಾಡೋದು, ಎಂಪ್ಲಾಯ್ಮೆಂಟ್ಗಳನ್ನು ಕ್ರಿಯೇಟ್ ಮಾಡಲಿಕ್ಕೆ ಪ್ರೋತ್ಸಾಹ ಮತ್ತು ಇದನ್ನು ನಾವು ಬೇಡಿಕೆ ಇಟ್ಟಿದ್ದೀವಿ. ಆಮೇಲೆ ರೈತರ ಹಿತಾಸಕ್ತಿ ಬಗ್ಗೆ ಗಮನ ಕೊಡಿ. ಎಜುಕೇಷನ್ ಮತ್ತು ಹೆಲ್ತ್ ಕೇರನ್ನು ಇಂಪ್ರೂವ್ ಮಾಡಿ. ಆಮೇಲೆ ಟ್ರಾನ್ಸ್ಪರೆಂಟ್ ಮಾಡಿ, ಅಕೌಂಟಬಲಿ ಗವರ್ನೆನ್ಸ್ ಏನಿದೆ, ಇದು ರಾಜಕೀಯ ಏನು ನಮ್ಮ ಆಡಳಿತ ವ್ಯವಸ್ಥೆ ಇದೆ ಅದನ್ನು ಟ್ರಾನ್ಸ್ಪರೆನ್ಸಿ ಮಾಡಿ. ಓಕೆ, ಆಮೇಲೆ ಎಲ್ಲ ಅಂಶಗಳನ್ನು ಪಬ್ಲಿಕ್ಕಿಗೆ ಶಾಂತಿಯಿಂದ, ಸಮೃದ್ಧಿಯಿಂದ ಮತ್ತು ಸದ್ಭಾವನೆಯಿಂದ ಬದುಕಲಿಕ್ಕೆ ಅವಕಾಶ ಮಾಡಿಕೊಡಿ. ಎಲ್ಲ ಜಾತಿ ಜನಾಂಗದ ಬಗ್ಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು, ನಮಸ್ಕಾರ. ನಾನು JPJD ಯಾವಾಗಲೂ ಜನತೆಯ ಜೊತೆಗಿದ್ದೀವಿ. ನಮ್ಮ ಧ್ವನಿ ನಿಮ್ಮ ಜೊತೆಗೆ. ಧನ್ಯವಾದಗಳು.